ಇರ್ಲಿ ಭೂಮಿ, ನನ್ನ ಕೆಲಸ ನಾನು ಮಾಡಿದ್ದೀನಿ. ಏನ್ ಬತ್ಕೊಳ್ಳಿ, ಇಷ್ಟೊಂದು ಖುಷಿಯಾಗಿದ್ಯಾ? ಹೌದು ಭೂಮಿ, ನನಗೆ ಒಳ್ಳೆ ನೀರು ಮೀನು ಎಲ್ಲ ಸಿಕ್ಕಿದೆಯಲ್ಲ, ಅದಕ್ಕೆ ತುಂಬಾ ಖುಷಿಯಾಗಿದ್ದೀನಿ. ಆಹಾ, ಬೆಳಗ್ಗೆ ಕೋಗಿಲೆಗಳ ಹಾಡು ಕೇಳಿದ್ರೆ ಕಿವಿಗಿಂಪಾಗಿರುತ್ತೆ. ಹೌದು ಭೂಮಿ, ಮಾವಿನ ಚಿಗುರು ಚೆನ್ನಾಗಿ ಬೆಳೆದಿದೆಯಲ್ಲ, ಅದಕ್ಕೆ ನಮಗೂ ಖುಷಿ. ಏನ್ ಕಥೆಗಳ ಅಲೆ ಕಾ ಅಂತ ಇದ್ದೀರಾ? ನೋಡು, ತುಂಬಾ ಮರಗಳಿದೆ. ಗೂಡು ಕಟ್ಟಕ್ಕೆ ನಮ್ಗೆ ತುಂಬಾ ಜಾಗಗಳು ಸಿಗ್ತದೆ. ನಾನು ಭೂಮಿ, ನವಿಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಏನ್ ನವಿಲೆ ಅಲೆ ಗರಿ ಬಿಚ್ಚಿಬಿಟ್ಟಿದ್ಯಾ? ಹೌದು ಭೂಮಿ, ನೋಡು ಎಷ್ಟೊಂದು ಮೋಡ ಇದೆ, ಅದಕ್ಕೆ ಖುಷಿ ಆಯ್ತು ಅಂತ ಗರಿ ಬಿಚ್ಚಿಬಿಟ್ಟಿದ್ದೀನಿ. ಏನ್ ಗುಬ್ಬಚ್ಚಿ, ದಿನೇ ದಿನೇ ನಿನ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೌದು ಭೂಮಿ, ಒಳ್ಳೆ ಆಹಾರ ಇದೆ, ಗೂಡು ಕಟ್ಟಕ್ಕೆ ಒಳ್ಳೆ ಜಾಗನೂ ಇದೆ, ಅದಕ್ಕೆ ನಮ್ಮ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಏನ್ ಮರ ಕುಟ್ಟಕ್ಕ ಅಲೆ ಕುಟ್ಟಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ? ಹ್ಞೂ ಭೂಮಿ, ನೋಡಿಲ್ಲಿ ತಿನ್ನಕ್ಕೆ ಎಷ್ಟೊಂದು ಹುಳ ಉಪ್ಪಟೆಗಳು ಸಿಗ್ತಾ ಇದೆ. ನಾನು ಉಳ್ಕೊಳಕ್ ಜಾಗನೂ ಬೇಕಲ್ವಾ, ಅದಕ್ಕೆ ನಾನು ಮರ ಕುಟ್ಟಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ನಾನು ಭೂಮಿ, ನನ್ನಲ್ಲಿರೋ ಪಕ್ಷಿಗಳೆಲ್ಲ ಸಂತೋಷವಾಗಿರೋದು ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಏನ್ ಎತ್ಗಳ ಅಲೆ ನಿಮ್ ಕೆಲ್ಸ ಶುರು ಹಚ್ಕೊಬಿಟ್ಟಿದ್ದೀರಾ? ಹೌದು ಭೂಮಿ, ಮಳೆ ಚೆನ್ನಾಗಾಗಿದೆ, ಮಾಲೀಕ ಚೆನ್ನಾಗಿ ಮೇವ್ ಹಾಕಿದ್ದಾನೆ, ಅದಕ್ಕೆ ನಾವು ಕೆಲಸ ಶುರು ಹಚ್ಕೊಂಡ್ಬಿಟ್ಟಿದ್ದೀವಿ. ಏನ್ ನಾರಾಯಣ, ಮನೆ ಚೆನ್ನಾಗ್ ಕಾಯ್ತಾ ಇದ್ಯಾ? ಹ್ಞೂ ಭೂಮಿ, ನಮ್ಮೂರಲ್ಲಿ ಕಳ್ಳಕಾಕರಗಳ ಕಾಟ ಕಡಿಮೆ ಆಗಿದೆ. ಮಾಲೀಕ ಚೆನ್ನಾಗಿ ಊಟ ಹಾಕ್ತಾ ಇದ್ದಾನೆ, ನಾನು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ. ಏನ್ ಬೇಕು ಅಲೆ ಇಲಿ ಹಿಡಿಯಕ್ ಹೋಗ್ತಾ ಇದ್ಯಾ? ಹೌದು ಭೂಮಿ, ಮಾಲೀಕ ತುಂಬಾ ದವಸ ಧಾನ್ಯ ತಂದಿದ್ದಾನೆ. ಅದನ್ನ ತಿನ್ನಕ್ಕೆ ಇಲಿಗಳು ಬರುತ್ತೆ, ಅದನ್ನ ನಾನು ತಿನ್ನಕ್ ಹೋಗ್ತಾ ಇದ್ದೀನಿ. ಏನ್ ಕುದುರೆ ಅಲೆ ಎಲ್ಲೋ ಹೊರಟ್ಬಿಟ್ಟಿದ್ಯಾ? ಹೌದು ಭೂಮಿ, ಮಹಾರಾಜರನ್ನ ಎಲ್ಲೋ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದಕ್ಕೆ ತಯಾರಾಗ್ತಾ ಇದ್ದೀನಿ. ಏನ್ ಮಂಗಣ್ಣಗಳ ಅಲೆ ಮರ ಹತ್ ಕುತ್ಕೊಂಡ್ಬಿಟ್ಟಿದ್ದೀರಾ? ಹೌದು ಭೂಮಿ, ಎಷ್ಟೊಂದು ಮರಗಳಿವೆ, ನೋಡು ಎಷ್ಟೊಂದು ಹಣ್ಣುಗಳಿವೆ. ಏ ಓದಿಬೇಡ, ನಾನು ಭೂಮಿ. ಏನ್ ಕತೆ ಇಷ್ಟೊಂದು ಭಾರ ಹೊತ್ಕೊಂಡು ಹೋಗ್ತಾ ಇದ್ಯಾ? ಮಾಲೀಕ ನನಗೆ ಒಳ್ಳೆ ಮೇವಾಗ್ತಿದ್ದಾನೆ, ಅವನ ಸಂತೋಷಕ್ಕಾಗಿ ಅವ್ನು ಹೇಳಿದ ಕೆಲಸನ ಮಾಡ್ತಾ ಇದ್ದೀನಿ. ಏನ್ ನರಿಗಳ ಅಲೆ ಕೂಗ್ತಾ ಇದ್ದೀರಾ? ಹೌದು ಭೂಮಿ, ತುಂಬಾ ಸಂತೋಷವಾಗ್ತಿದೆ. ನಾನು ನನ್ನ ಜೊತೆಲಿರೋ ಪ್ರಾಣಿಗಳಿಗೆ ಸಂದೇಶ ನೀಡುತ್ತಿದ್ದೀನಿ. ಏನ್ ಸಿಂಹ, ಕಾಡೆಲ್ಲ ಚೆನ್ನಾಗಿದ್ಯಾ? ಎಲ್ಲ ನಿನ್ ದಯೆ ಭೂಮಿ, ನೀನ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ನಾನು ಭೂಮಿ, ನನ್ನಲ್ಲಿರೋ ಎಲ್ಲಾ ಪ್ರಾಣಿಗಳು ತುಂಬಾ ಸಂತೋಷವಾಗಿದ್ದಾವೆ. ಇದಕ್ಕಿಂತ ಸಂತೋಷ ಬೇರೆ ಏನಿದೆ? ಈ ಸಲ ಚುನಾವಣೆಯಲ್ಲಿ ನೀವೆಲ್ಲ ನನಗೆ ಓಟ್ ಹಾಕ್ಬೇಕು. ನಿಮ್ಗೆ ಓಟ್ ಹಾಕೋದ್ರಿಂದ ನಮ್ಗೆ ಏನ್ ಮಾಡ್ಕೊಡ್ತೀರಾ? ರೋಡ್ಸ್ ಕಟ್ಕೊಡ್ತೀರಾ? ಫ್ಯಾಕ್ಟ್ರಿಗಳನ್ನು ಕಟ್ಸ್ಕೊಡ್ತೀರಾ? ರೈಲ್ವೆ ಟ್ರ್ಯಾಕ್ಸ್ ಹಾಕಿಸ್ಕೊಡ್ತೀರಾ? ಮೊಬೈಲ್ ಟವರ್ ಹಾಕ್ಸ್ಕೊಡ್ತೀರಾ? ಕರೆಂಟ್ ಕೊಡ್ತೀರಾ? ನೀವೆಲ್ಲ ನನ್ನನ್ನು ಗೆಲ್ಸಿದ್ರೆ ನಿಮ್ ಆಸೆಗಳನ್ನೆಲ್ಲ ಪೂರ ಮಾಡ್ತೀನಿ. ನಮ್ಮೂರ್ ಪಕ್ಕದ ಕಾಡಲ್ಲಿ ತುಂಬಾ ಪ್ರಾಣಿ ಪಕ್ಷಿಗಳ ಕಾಟ ಇದೆ. ಅಷ್ಟೇ ಅಲ್ವಾ, ಒಬ್ಬ ಬೇಟೆಗಾರ ಒಂದ್ JCB ಕರ್ಸಿ ಎಲ್ಲ ಪುಡಿ ಪುಡಿ ಮಾಡಿಸ್ಬಿಡ್ತೀನಿ. ಆಹಾ, ನನ್ನಲ್ಲಿರೋ ತೇಗದ ಮರ ಎಷ್ಟು ದೊಡ್ಡದಾಗಿದೆ. ಆಹಾ, ಮಾವಿನ ಮರದಲ್ಲಿ ಎಷ್ಟೊಂದು ಹಣ್ಣುಗಳಿದ್ದಾವೆ. ಅಬ್ಬಬ್ಬ, ಎಲ್ಲ ಹಕ್ಕಿಗಳು ಇಲ್ಲೇ ಇದ್ದಾವೆ. ಓಹೋ, ಬೇವಿನ ಮರದಲ್ಲಿ ತುಂಬಾ ಔಷಧಿ ಗುಣ ಇದೆ. ಶ್ರೀಗಂಧದ ವಾಸನೆ ತುಂಬಾ ಚೆನ್ನಾಗಿದೆ. ಎಲ್ಲಾ ದೇವತೆಗಳು ಹಳ್ಳಿ ಮರದಲ್ಲೇ ಇದೆ. ಏ ಬೇಟೆಗಾರ, ಬಾರೋ. ಏ ಮರ ಕಡಿಯೋನೆ, ಬಾರೋ. ಇಲ್ಲಿರೋ ಒಂದು ಮರನೂ ಬಿಡಬಾರ್ದು.
ಮಧ್ಯದಲ್ಲಿ ಯಾವ್ದಾರ ಪ್ರಾಣಿ ಬರಲಿ ಎಲ್ಲದನ್ನು ಶೂಟ್ ಮಾಡಿಬಿಡು. ನಿಲ್ಸಿ, ಮರ ಕಡಿಬೇಡಿ. ಪ್ರಾಣಿಗಳನ್ನ ಕೊಲ್ಬೇಡಿ. ನಿಲ್ಸಿ, ಮರ ಕಡಿಬೇಡಿ. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೊಂದಾಕ್ತಿದ್ದಾರೆ. ಮರನ ಕಡಿತಿದ್ದಾರೆ. ಶ್ರೀಗಂಧದ ಮರ ಬೇಕು, ಎತ್ತಕೊಳ್ಳಿ ಎತ್ತಕೊಳ್ಳಿ. ಮರ ಕಡಿಬೇಡಿ. ನಿಲ್ಸಿ. ನಿಲ್ಸಿ, ಮರ ಏನಾಗಿಲ್ಲ. ಟೊಮ್ಯಾಟೊ ಏನಮ್ಮ, ಒಂದು ಅರ್ಧ ಕೆಜಿ ಟೊಮ್ಯಾಟೊ ಹಾಕು. ತಗೊಳ್ಳಿ. ಈಗೆಲ್ಲ ಪ್ಲಾಸ್ಟಿಕ್ ಕವರ್ಸ್ ಅಲ್ಲೇ ಕೊಡೋದು. ಬಾಳೆಹಣ್ಣು ಕೊಡಮ್ಮ. ಏನಮ್ಮ ಎಲ್ಲ ಹಸ್ರಾಗೆ ಇದೆ ಇನ್ನ. ನಾಳೆ ಅಷ್ಟೊತ್ತಿಗೆ ಹಣ್ಣಾಗಿರುತ್ತೆ. ಔಷಧಿ ಹಾಕೊಡ್ತೀವಿ. ತಗೊಳ್ಳಿ. ಹಾಲು ಮೊಸರು, ಹಾಲು ಮೊಸರು. ಒಂದು 1/4 ಲೀಟ್ರ್ ಹಾಲು ಹಾಕಪ್ಪ. ಈ ಕಾಲದಲ್ಲಿ ಡಬ್ಬಿಗಳಿಲ್ಲ, ಪ್ಲಾಸ್ಟಿಕ್ ಬಾಟಲ್ ಹಾಕಿದೀವಿ. ತಗೊಳ್ಳಿ. ಏನಪ್ಪ 1 ಕೆಜಿ ಕೊಟ್ಟಿಗೆ ಗೊಬ್ಬರ ಕೊಡು. ಕೊಟ್ಟಿಗೆ ಗೊಬ್ಬರದ ಕಾಲ ಎಲ್ಲ ಆಗೋಯ್ತು. ಈಗ ಬರೀ ಯೂರಿಯಾ DAP ಇದೆ. ಬೇಕಾ? ಏನೋ ಒಂದು ಕೊಡಪ್ಪ. ತಗೊಳ್ಳಿ. ಚಕ್ಲಿ ಒಂದು ರವೆ ಉಂಡೆ ಕೊಡ್ಸು. ಏನಪ್ಪ ಒಂದು ಚಕ್ಲಿ ಒಂದು ರವೆ ಉಂಡೆ ಕೊಡು. ಇದೆ ನಿಮ್ಮ ಅಜ್ಜಿ ಮನೆನ. ಚಕ್ಲಿ ಮತ್ತು ರವೆ ಉಂಡೆ ಕಾಲ ಯಾವಾಗಲೂ ಮುಗ್ದೋಯ್ತು. ಇವಾಗ ಕುರ್ಕುರೆ ಲೇಸು ಕೇಕ್ ಇದೆ. ಬೇಕಾ? ಬೇಡ ಕೊಡಪ್ಪ. ತಗೊಳ್ಳಿ. ಏನು ಇಷ್ಟು ಬೇಗ ಕೊಟ್ಬಿಟ್ಟೆ? ಹೌದು, ನಮ್ದ್ರಲ್ಲಿ ಪ್ಯಾಕ್ ಮಾಡಿ ತೂಕ ಹಾಕಿ ಇಟ್ಟಿರ್ತೀವಿ. ಬೇಗ. ಏನು ಕಾಲನೋ ಏನೋ, ಎಲ್ಲ ಪ್ಲಾಸ್ಟಿಕಲ್ಲೇ ಕೊಡ್ತೀರಾ. ನಮಸ್ತೆ. ನಮಸ್ತೆ. ಹೆಂಗ್ ನಡೀತಾ ಇದೆ ನಿಮ್ಮ ಸಿಮೆಂಟ್ ಫ್ಯಾಕ್ಟ್ರಿ? ಎಲ್ಲ ನಿಮ್ ದಯೆ. ನಾನು ಹೊಸ ಬಂಗ್ಲೋ ಕಟ್ಟಿಸ್ತಾ ಇದ್ದೀನಿ. ನಾನೇ ನಿಮ್ಗೆ ಸಿಮೆಂಟ್ ಬ್ರಿಕ್ಸ್ ಎಲ್ಲ ಕಳಿಸ್ತೀನಿ. ಏನಪ್ಪ ಗಾರ್ಮೆಂಟ್ ಫ್ಯಾಕ್ಟ್ರಿ ಹೆಂಗ್ ನಡೀತಿದೆ? ಸರ್ ಎಲ್ಲ ಚೆನ್ನಾಗಿ ನಡೀತದೆ. ಅಕ್ಕಪಕ್ಕ ಇರೋ ಎಲ್ಲ ಜನನು ನಮ್ಮ ಫ್ಯಾಕ್ಟ್ರಿಯಲ್ಲೇ ವರ್ಕ್ ಮಾಡಕ್ ಬರ್ತಾ ಇದಾರೆ. ಹೌದಾ? ದೊಡ್ಡವನಾಗ್ಬಿಟ್ಟೆ ನೀನು. ಸರ್, ನಂಗೆ ಗೊತ್ತಾಯ್ತು ನೀವು ಹೊಸ ಬಂಗ್ಲೋ ಕಟ್ಸ್ತಾ ಇದೀರಂತೆ. ಹೌದಪ್ಪ? ನಮ್ಮ ಹುಡ್ಗನ ಕೈಯಲ್ಲಿ 5 ಲಕ್ಷ ಕಟ್ಸ್ಕೊಡ್ತೀನಿ. ಪಟಾಕಿ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ? ಹ್ಞೂ ಸರ್, ಎಲ್ಲ ನಿಮ್ದೆ. ಕೆಮಿಕಲ್ ಎಲ್ಲ ಸಿಗ್ತಾ ಇದೆಯಾ? ಹ್ಞೂ ಸರ್, ನೀವು ಹೇಳಿದ ಕಡೆನೇ ತರಿಸ್ತಾ ಇದ್ದೀವಿ. ಹೌದಾ? ನಿಮ್ಮ ಮೊಬೈಲ್ ಫ್ಯಾಕ್ಟ್ರಿ? ಮೊಬೈಲ್ ಫೋನ್ಗಳನ್ನ ಚೆನ್ನಾಗಿ ತಯಾರು ಮಾಡಿದ್ದೀವಿ ಸರ್. ಟವರ್ ಒಂಚೂರು ಜಾಸ್ತಿ ಹಾಕಿಸ್ಬೇಕು. ನಿಂಗೋಸ್ಕರ ಎಲ್ಲ ಮಾಡಿಸ್ತೀನಿ ಬಿಡು. ಸರ್, ನೆನ್ನೆ ಕೇಳಿದೆ ನೀವು ಹೊಸ ಬಂಗ್ಲಾ ಕಟ್ಟಿಸ್ತಾ ಇದ್ದೀರಂತೆ. ಹೌದಪ್ಪ? ಸರ್, ನಾವು ನಮ್ಮ ಕಡೆಯಿಂದ ನಿಮ್ಗೆ ಒಂದು 10 ಲಕ್ಷ ಕೊಟ್ಟು ಕಳಿಸ್ತೀವಿ. ಧನ್ಯವಾದಗಳು. ಇದೆ ನಿಮ್ಮ ರೈಸ್ ಮಿಲ್ಲು? ಓ, 5 ವರ್ಷಕ್ಕೆ ಆಗೋ ಅಷ್ಟು ಭತ್ತ ಸ್ಟಾಕ್ ಇಟ್ಟಿದ್ದೀನಿ. ಹೌದಾ? ನೆನ್ನೆ ಕೇಳ್ಪಟ್ಟೆ ನೀವು ಹೊಸ ಬಂಗ್ಲೆ ಕಟ್ಟಿಸ್ತಿದ್ದೀರಂತೆ. ಹೌದಮ್ಮ. ನನ್ನ ಕಡೆಯಿಂದನೇ ಅಕ್ಕಿ ಕಳಿಸ್ಕೊಡ್ತೀನಿ. ಟೈಲರನ್ನ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ಯಾ? ಹೌದಮ್ಮ, ಏನ್ ಮಾಡೋಣ. ನಮ್ಮ ಅಂಗಡಿಲಿ ಕೆಲಸ ಮಾಡ್ತಾ ಇದ್ದವರೆಲ್ಲ ಹಾಳಾದ ಗಾರ್ಮೆಂಟ್ಸ್ಗೆ ಹೋಗಿ ಸೇರ್ಕೊಂಡ್ರು. ಇವಾಗ ನಮ್ಮ ಅಂಗಡಿಲಿ ಕಸ್ಟಮರ್ಸು ಇಲ್ಲ. ಏನ್ ಮಾಡೋಣ. ಅಯ್ಯೋ ಪಾಪ. ಏನ್ ಗೌಡ್ರೆ ಸುಮ್ಮನೆ ಕೂತಿದ್ದೀರಾ? ಏನು ಮಾಡೋಣಮ್ಮ, ಈ ನಮ್ಮ ಕೆಲಸವರೆಲ್ಲ ಹಾಳಾಗೋ ಫ್ಯಾಕ್ಟ್ರಿ ಹತ್ರ ಹೋಗಿದ್ದಾರೆ. ಮತ್ತು ನಾವು ಹೆಂಗೆ ಗಿಡ ಮರದೆಲ್ಲ ಬೆಳೆಯೋದು? ಒಬ್ಬರೇ ಇದ್ರೆ ಹೆಂಗೆ ಬೆಳೆಯೋಕ್ಕಾಗುತ್ತೆ? ಅದಕ್ಕೆ. ಅಯ್ಯೋ, ನೀವು ತಾನೇ ಇನ್ನೇನು ಮಾಡೋಕ್ಕಾಗುತ್ತೆ. ಅಯ್ಯೋ, ಏನಾಯ್ತು ಏನಾಯ್ತು? ಏನಾಯ್ತು? ಇಲ್ಲೇ ಫ್ಯಾಕ್ಟ್ರಿಗಳ ಮುಂದೆ ವಾಕಿಂಗ್ ಬಂದಿದ್ವಿ, ಸಡನ್ ಆಗಿ ಬಿದ್ದೋದ್ಲು. ಮರಗಿಡಗಳು ಯಾವುವೂ ಇಲ್ಲ, ಎಲ್ಲವನ್ನು ಕಡ್ದಾಕಿದ್ದಾರೆ. ಫ್ಯಾಕ್ಟ್ರಿಗಳಿದೆ, ಮಕ್ಕಳಿಗೆಲ್ಲ ಕ್ಯಾನ್ಸರ್ ಬರ್ತಾರೆ. ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ನಾನು ಭೂಮಿ, ನನ್ನ ಮೇಲೆ ಪ್ಲಾಸ್ಟಿಕ್ ಹಾಕ್ತೀರಾ, ಕೆಮಿಕಲ್ಸ್ ಹಾಕ್ತೀರಾ, ನಾನು ಇದನ್ನ ಸಹಿಸ್ಕೊಳ್ಳೋದಿಲ್ಲ. ನಾನು ನಿಮ್ಮೆಲ್ಲರನ್ನು ಬಲಿ ತಗೊಳ್ತೀನಿ. ಮಳೆ ಪ್ರವಾಹದಿಂದ ನಿಮ್ಮೆಲ್ಲರನ್ನು ಬಲಿ ತಗೊಳ್ತೀನಿ. ಭೂಕಂಪದಿಂದ ಬಲಿ ತಗೊಳ್ತೀನಿ. ಕೋಪ ಮಾಡ್ಕೋಬೇಡ, ನಾವೇ ನಿನಗೆ ತೊಂದರೆ ಕೊಡಲ್ಲ. ಬನ್ನಿ ನಾವೆಲ್ಲ ಪ್ರತಿಜ್ಞೆ ಮಾಡೋಣ. ಪರಿಸರವನ್ನು ಸಂರಕ್ಷಿಸೋಣ. ಪಕ್ಷಿಗಳನ್ನು ಊರಿನ ಆಚೆ ಕಟ್ಟೋಣ. ಪಕ್ಷಿಗಳನ್ನು ಸಂರಕ್ಷಿಸೋಣ. ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸೋಣ. ಇಲ್ಲದಿದ್ದಲ್ಲಿ ನಾವೇ ಬಲಿಯಾಗುತ್ತೇವೆ.